ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ವಿಡಿಯೋಸ್ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು GPSTR ಗೆ ಮತ್ತೆ TET CET ಗೆ ಸಂಬಂಧಿಸಿದಂತೆ ಕೆಲವೊಂದಷ್ಟು ಗುಣಲಕ್ಷಣಗಳು. ಅಂದ್ರೆ ಇವಾಗ ನೀವು MCQs ಯಾರೆಲ್ಲ ಇವಾಗ ಥಿಯರಿ ಪಾರ್ಟ್ ಕಂಪ್ಲೀಟ್ ಮಾಡಿರ್ತೀರಾ ಅವರಿಗೆ ಇದು ತುಂಬಾನೇ ಈಸಿ ಅಂತ ಅನ್ಸುತ್ತೆ. ನೋಡ್ತಾ ಹೋಗೋಣ. ಮೊದಲನೇದಾಗಿ ಕಾಂತೀಯ ಬಲರೇಖೆಗಳು. ಓಕೆ, ಕಾಂತೀಯ ಬಲರೇಖೆಗಳು ಅಂದ್ರೆ ಇವಾಗ ಕಾಂತೀಯ ಬಲರೇಖೆಗಳು ಅಂತ ಅಂದ್ಕೂಡ್ಲೆ ನಿಮ್ ಮೈಂಡ್ ಅಲ್ಲಿ ಏನ್ ಬರ್ಬೇಕು? ಇವು ಆವೃತ ಜಾಲಗಳಾಗಿರ್ತವೆ. ಯಾವ ಕಾಂತೀಯ ಬಲರೇಖೆಗಳು ಯಾವಾಗ್ಲೂ ಆವೃತ ಜಾಲಗಳು ಆಗಿರ್ತವೆ, ಮತ್ತೆ ಒಂದನ್ನೊಂದು ಸೇರೋದಿಲ್ಲ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕಾಂತೀಯ ಬಲರೇಖೆಗಳೇನಿರ್ತವೆ ಇವು ಒಂದನ್ನೊಂದು ಸೇರೋದಿಲ್ಲ. ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣದಲ್ಲಿ ಅವು ವಿಲೀನ ಆಗ್ತವೆ. ಓಕೆ ಓಕೆ ಇಲ್ಲಿ ಏನು ಫಾರ್ಮೇಶನ್ ಆಗುತ್ತೆ ಅವೆಲ್ಲವೂ ಕೂಡ ಒಂದಾಗುವಂಥದ್ದು ಇಲ್ಲಿ ದಕ್ಷಿಣದ ಧ್ರುವದಲ್ಲಿ. ಇವುಗಳ ಸಾಂದ್ರತೆ ಧ್ರುವಗಳಲ್ಲಿ ಹೆಚ್ಚಾಗಿರುತ್ತೆ. ಅಂದ್ರೆ ಅವುಗಳ ಡೆನ್ಸಿಟಿ ಧ್ರುವಗಳಲ್ಲಿ ಅಂದ್ರೆ ಪೋಲ್ಸ್ ಅಲ್ಲಿ, ಈ ತುದಿಯಲ್ಲಿ ಅದು ಹೆಚ್ಚಾಗಿರುತ್ತೆ. ಇವುಗಳ ಸಾಂದ್ರತೆಯು ಹೆಚ್ಚಾಗಿದ್ದಲ್ಲಿ ಕಾಂತಕ್ಷೇತ್ರದ ಬಲವು ಕೂಡ ಹೆಚ್ಚಾಗುತ್ತೆ. ಅಂದ್ರೆ ಇಫ್ ಸಪೋಸ್ ಅಲ್ಲಿ ಸಾಂದ್ರತೆ ಹೆಚ್ಚಾಗಿದ್ರೆ ಅಂದ್ರೆ ಧ್ರುವೀಯತೆ ಹೆಚ್ಚಾಗಿದ್ರೆ ಏನಂತ ಹೇಳ್ಬೋದು, ಅವಾಗ ಅಲ್ಲಿ ಕಾಂತ ಕ್ಷೇತ್ರದ ಬಲ ಕೂಡ ಅಂದ್ರೆ ಮ್ಯಾಗ್ನೆಟಿಸಮ್ ಅಥವಾ ಮ್ಯಾಗ್ನೆಟಿವಿಟಿ ಅಂತ ಏನ್ ಹೇಳ್ತೀವಿ, ಅಂದ್ರೆ ಕಾಂತತ್ವ ಅಂತ ಏನ್ ಕರಿತೀವಿ, ಅದು ಕೂಡ ಜಾಸ್ತಿ ಇರುತ್ತೆ. ಸೊ ಇವಾಗ ಕಾಂತೀಯ ಬಲರೇಖೆಗಳು ಅಂದ ಕೂಡಲೇ ನಿಮ್ ಮೈಂಡ್ ಅಲ್ಲಿ ಏನ್ ಬರುತ್ತೆ? ಇವು ಆವೃತ ಜಾಲಗಳಾಗಿರ್ತವೆ, ಒಂದನ್ನೊಂದು ಸೇರೋದಿಲ್ಲ. ಉತ್ತರ ಧ್ರುವದಲ್ಲಿ ಅವು ಹುಟ್ಕೊಂಡು, ಅಂದ್ರೆ ಉತ್ತರ ಧ್ರುವದಲ್ಲಿ ಏನು ಹುಟ್ಕೊಳ್ತವೆ ಅವು ದಕ್ಷಿಣ ಧ್ರುವದಲ್ಲಿ ವಿಲೀನ ಆಗ್ತವೆ. ಆಮೇಲೆ ಸಾಂದ್ರತೆಗಳು ಧ್ರುವಿಗಳಲ್ಲಿ ಹೆಚ್ಚಾಗಿರುತ್ತೆ. ಅಂದ್ರೆ ಪೋಲ್ಸ್ ಅಲ್ಲಿ, ಅಂದ್ರೆ ನಾರ್ತ್ ಪೋಲ್, ಸೌತ್ ಪೋಲ್, ಉತ್ತರ ಧ್ರುವ ಮತ್ತೆ ದಕ್ಷಿಣ ಧ್ರುವದಲ್ಲಿ ಆ ಪಾಯಿಂಟ್ ಅಲ್ಲಿ ಅವು ಜಾಸ್ತಿ ಹೆಚ್ಚಿನ ಸಾಂದ್ರತೆಯನ್ನ ಒಳಗೊಂಡಿರ್ತವೆ. ಇಫ್ ಸಪೋಸ್ ಸಾಂದ್ರತೆ ಜಾಸ್ತಿ ಇತ್ತು ಅಂದ್ರೆ ಅಲ್ಲಿ ಕಾಂತತೆ ಜಾಸ್ತಿ ಇರುತ್ತೆ, ಅಥವಾ ಕಾಂತಕ್ಷೇತ್ರ ಬಲ ಏನಿರುತ್ತೆ ಅದು ಜಾಸ್ತಿ ಇರುತ್ತೆ. ಓಕೆ, ಈಗ ನಿಮ್ನ ದರ್ಪಣ ಇದ್ರೊಳಗೆ ನಾವು ವೆರಿ ಇಂಪಾರ್ಟೆಂಟ್ ತಿಳ್ಕೊಬೇಕಾಗಿರೋದು ಏನು ಅಂದ್ರೆ, ಪ್ರತಿಫಲಿಸುವ ಮೇಲ್ಮೈ ಒಳಮುಖವನ್ನ ಬಾಗಿರುತ್ತೆ. ಓಕೆ, ಒಳಮುಖ ಏನಿರುತ್ತೆ ಅದು ಬಾಗಿರುತ್ತೆ. ಓಕೆ, ಅದನ್ನ ನಾವು ನಿಮ್ನ ದರ್ಪಣ ಅಂತ ಕರಿತೀವಿ. ಮತ್ತೆ ಬೆಳಕಿನ ಕಿರಣಗಳನ್ನ ಅದು ಕೇಂದ್ರೀಕರಿಸುತ್ತೆ. ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬವನ್ನ ಉಂಟು ಮಾಡುವಂಥದ್ದು ನಿಮ್ನ ದರ್ಪಣ. ನಿಮ್ನ ದರ್ಪಣ ಯಾವಾಗ್ಲೂ ಸತ್ಯ ಮತ್ತು ರಿಯಲ್ ಅಂಡ್ ಇನ್ವರ್ಟೆಡ್ ಅಂತ ಹೇಳ್ತೀವಿ. ಏನಂತ? ರಿಯಲ್ ಅಂಡ್ ಇನ್ವರ್ಟೆಡ್ ಇಮೇಜಸ್ ಅನ್ನ ಕೊಡುತ್ತೆ. ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬವನ್ನ ಉಂಟು ಮಾಡುತ್ತೆ ನಿಮ್ನ ದರ್ಪಣ. ಈಗ ಪೀನ ದರ್ಪಣ ಏನು? ಇದು ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿರುತ್ತೆ. ಓಕೆ, ಪ್ರತಿಫಲಿಸುವ ಮೇಲ್ಮೈ ಇದು ಹೊರಮುಖವಾಗಿರುತ್ತೆ ಪೀನ ದರ್ಪಣದ್ದು. ಓಕೆ, ಪೀನ ದರ್ಪಣ ಏನಿರುತ್ತೆ ಅದು ಪ್ರತಿಫಲಿಸ್ತಕ್ಕಂತಹ ಮೇಲ್ಮೈ ಯಾವಾಗ್ಲೂ ಹೊರಮುಖವಾಗಿ ಇರುತ್ತೆ. ಆಮೇಲೆ ಬೆಳಕಿನ ಕಿರಣಗಳನ್ನ ಇದು ವಿಕೇಂದ್ರೀಕರಿಸುತ್ತೆ. ಇಲ್ಲಿ ನೋಡಿ, ಬೆಳಕಿನ ಕಿರಣಗಳು ಇದು ಎಲ್ಲಾನು ಬಂದು ಒಂದತ್ರ ಸೇರಿದ್ರೆ, ಬೆಳಕಿನ ಕಿರಣಗಳು ಎಲ್ಲಾನು ಬಂದು ಒಂದತ್ರ ಸೇರ್ತವೆ ಇಲ್ಲಿ ನಿಮ್ನ ದರ್ಪಣದಲ್ಲಿ. ಆದ್ರೆ ಪೀನ ದರ್ಪಣದಲ್ಲಿ ಏನಾಗುತ್ತೆ? ಎಲ್ಲ ಡೈವರ್ಜ್ ಆಗುತ್ತೆ. ಓಕೆ, ನೇರ ಮತ್ತು ಮಿಥ್ಯ ಪ್ರತಿಬಿಂಬವನ್ನ ಉಂಟು ಮಾಡ್ತವೆ. ಇವು ನೇರವಾಗಿರುತ್ತೆ, ಬಟ್ ಮಿಥ್ಯ ಪ್ರತಿಬಿಂಬವನ್ನ ಇವು ಉಂಟು ಮಾಡ್ತವೆ ಪೀನ ದರ್ಪಣ. ನಿಮ್ನ ಮಸೂರ, ಹಾಗಾದ್ರೆ ಇವಾಗ ನಿಮ್ನ ದರ್ಪಣ ಮತ್ತೆ ನಿಮ್ನ ಮಸೂರಕ್ಕೂ ಇರುವಂತಹ ವ್ಯತ್ಯಾಸಗಳನ್ನ ನೋಡೋದಾದ್ರೆ, ಇಲ್ಲಿ ನೋಡಿ, ನಿಮ್ನ ಮಸೂರದಲ್ಲಿ ಅಂಚುಗಳು ದಪ್ಪವಾಗಿರ್ತವೆ, ಮಧ್ಯದಲ್ಲಿ ತೆಳುವಾಗಿರುತ್ತೆ. ಬೆಳಕಿನ ಕಿರಣಗಳನ್ನ ಇದು ವಿಕೇಂದ್ರೀಕರಿಸುತ್ತೆ. ಓಕೆ, ಇಲ್ಲೇನ್ ಮಾಡುತ್ತೆ? ಬೆಳಕಿನ ಕಿರಣಗಳನ್ನ ಇದು ಕೇಂದ್ರೀಕರಿಸುತ್ತೆ, ಆದ್ರೆ ಮಸೂರ ಏನಿದೆ ಅದು ವಿಕೇಂದ್ರೀಕರಿಸುತ್ತೆ. ಮಿಥ್ಯ ಮತ್ತು ನೇರ ಪ್ರತಿಬಿಂಬವನ್ನ ಉಂಟು ಮಾಡುತ್ತೆ. ಯಾವುದು? ನಿಮ್ನ ಮಸೂರ. ಆದ್ರೆ ನಿಮ್ನ ದರ್ಪಣ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬವನ್ನ ಉಂಟು ಮಾಡುತ್ತೆ. ಇದನ್ನ ಸಮೀಪ ದೃಷ್ಟಿ ದೋಷಕ್ಕೆ ಪರಿಹಾರವಾಗಿ ಬಳಸ್ತಾರೆ. ಯಾವ್ದನ್ನ? ನಿಮ್ನ ಮಸೂರವನ್ನ ಸಮೀಪ ದೃಷ್ಟಿ ಪರಿಹಾರವಾಗಿ, ಅಂದ್ರೆ ಹತ್ರ ಇರೋದು ಮಾತ್ರ ಕಾಣ್ತಾ ಇದೆ. ಸಮೀಪ ದೃಷ್ಟಿ ದೋಷ ಅಂತ ಹೇಳಿದ್ರೆ ಹತ್ರ ಇರೋದು ಮಾತ್ರ ಕಾಣ್ತಾ ಇದೆ, ದೂರ ಇರೋದು ಕಾಣ್ತಾ ಇಲ್ಲ. ಅವಾಗ ದೂರ ಇರೋದು ಕಾಣ್ಬೇಕು ಅಂತ ಹೇಳಿ ನಿಮ್ನ ಮಸೂರವನ್ನ ಬಳಸ್ತಾರೆ. ಪೀನ ಮಸೂರ ಅಂಚಿನಲ್ಲಿ ತೆಳುವಾಗಿರುತ್ತೆ, ಮಧ್ಯದಲ್ಲಿ ದಪ್ಪವಾಗಿರುತ್ತೆ. ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಿಸುತ್ತೆ. ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬವನ್ನ ಇದು ಉಂಟು ಮಾಡುತ್ತೆ.
ಓಕೆ, ಇದನ್ನ ದೂರದೃಷ್ಟಿ ದೋಷಕ್ಕೆ ಪರಿಹಾರವಾಗಿ ಬಳಸ್ತಾರೆ. ದೂರದೃಷ್ಟಿ ದೋಷ ಅಂದ್ರೆ ಏನು? ದೂರದಲ್ಲಿರೋದು ಮಾತ್ರ ಕಾಣುತ್ತೆ, ಹತ್ರದಲ್ಲಿರೋದು ಕಾಣಲ್ಲ. ಸೊ ದಟ್ ಹತ್ರದಾಗಿರೋದು ಚೆನ್ನಾಗಿ ಕಾಣ್ಲಿ ಅಂತ ಹೇಳಿ ಪೀನ ಮಸೂರವನ್ನ ಯೂಸ್ ಮಾಡ್ತಾರೆ. ಉತ್ತಮ ಶಕ್ತಿಯ ಆಕಾರಗಳ ಗುಣಲಕ್ಷಣಗಳು ಅಥವಾ ಉತ್ತಮ ಇಂಧನದ ಲಕ್ಷಣಗಳು ಅಂತ ನೋಡೋದಾದ್ರೆ, ಪ್ರತಿ ಘಟಕ ಪರಿಮಾಣ ಅಥವಾ ದ್ರವ್ಯ ರಾಶಿಗೆ ಅತಿ ಹೆಚ್ಚು ಕೆಲಸವನ್ನ ಮಾಡಬೇಕು, ಸುಲಭವಾಗಿ ದೊರೆಬೇಕು. ಇದನ್ನ ನಾವು ಶಕ್ತಿಯ ಆಕಾರಗಳು ಅನ್ನೋ ಟಾಪಿಕ್ ಅಲ್ಲೇ ನಾವು ನೋಡಿದ್ವಿ, ಹೌದಲ್ವಾ? ಸಂಗ್ರಹಣೆ ಮತ್ತು ಸಾಗಾಣಿಕೆ ಸುಲಭವಾಗಿರ್ಬೇಕು, ಮಿತವ್ಯಯಕಾರಿ ಆಗಿರ್ಬೇಕು, ಪರಿಸರಕ್ಕೆ ಹಾನಿಯನ್ನ ಉಂಟು ಮಾಡಬಾರದು. ಓಕೆ, ಮುಂದುವರೆದು ನೋಡೋಣ. ಸೋಲೆನಾಯ್ಡ್ ನಲ್ಲಿ ಉಂಟಾದಂತಹ ಕಾಂತಕ್ಷೇತ್ರದ ಗುಣಲಕ್ಷಣಗಳನ್ನ ನೋಡೋದಾದ್ರೆ, ಈಗ ಸೋಲಿನಾಯ್ಡ್ ಅಂತ ಏನ್ ಕರಿತೀವಿ ಅದರಲ್ಲಿ ಉಂಟಾದ ಕಾಂತಕ್ಷೇತ್ರದ ಗುಣಲಕ್ಷಣಗಳು ಹೇಗಿರ್ತವೆ? ಸೋಲಿನಾಯ್ಡ್ ನ ಒಳಭಾಗದಲ್ಲಿರುವಂತಹ ಕಾಂತೀಯ ಬಲರೇಖೆಗಳು ಪರಸ್ಪರ ಸಮಾಂತರ ಸರಳ ರೇಖೆಗಳಂತೆ ಇರ್ತವೆ. ಓಕೆ, ಪರಸ್ಪರ ಸಮಾಂತರ ಸರಳ ರೇಖೆಗಳಂತೆ ಇರ್ತವೆ. ಸೋಲಿನಾಯ್ಡ್ ನ ಒಳಭಾಗದ ಪ್ರತಿ ಬಿಂದುವಿನಲ್ಲಿ ಕಾಂತಕ್ಷೇತ್ರ ಸಮನಾಗಿರುತ್ತೆ, ಅಂದ್ರೆ ಕಾಂತಕ್ಷೇತ್ರವು ಏಕರೂಪದಲ್ಲಿ ಇರುತ್ತೆ. ಸೋಲಿನಾಯ್ಡ್ ನಲ್ಲಿ ಯಾವಾಗ್ಲೂ ಕಾಂತಕ್ಷೇತ್ರ ಏಕರೂಪವಾಗಿ ಇರುತ್ತೆ. ನೋಡಿ, ಸೋಲಿನಾಯ್ಡ್ ಅಂತ ಬಂದಾಗ ಒಳಭಾಗದಲ್ಲಿರುವಂತಹ ಕಾಂತೀಯ ಬಲರೇಖೆಗಳು ಸಮಾಂತರ ಸರಳ ರೇಖೆಯಲ್ಲಿ ಇರ್ತವೆ. ಆಮೇಲೆ ಒಳಭಾಗದ ಪ್ರತಿ ಬಿಂದುವಿನಲ್ಲೂ ಕೂಡ ಕಾಂತಕ್ಷೇತ್ರ ಸಮನಾಗಿರುತ್ತೆ, ಅಂದ್ರೆ ಪ್ರತಿ ಬಿಂದುನಲ್ಲೂ ಕೂಡ ಕಾಂತಕ್ಷೇತ್ರ ಸಮವಾಗಿರುತ್ತೆ. ಸೊ ದಟ್ ಕಾಂತಕ್ಷೇತ್ರ ಏಕರೂಪದಲ್ಲಿ ಇರುತ್ತೆ. ಇನ್ನು ನೇರವಾಹಕದಲ್ಲಿ ಆದ ಕಾಂತಕ್ಷೇತ್ರ, ನೇರವಾಹಕ ಇದರಲ್ಲಿ ಆದಂತಹ ಕಾಂತಕ್ಷೇತ್ರ ಯಾವ ರೀತಿಯಾಗಿರುತ್ತೆ ನೋಡಿ. ಕಾಂತಕ್ಷೇತ್ರದ ದಿಕ್ಕು ವಿದ್ಯುತ್ ಹರಿಯುವ ದಿಕ್ಕನ್ನ ಅವಲಂಬಿಸಿರುತ್ತೆ. ಕಾಂತಕ್ಷೇತ್ರದ ದಿಕ್ಕು ಯಾವಾಗ್ಲೂ ವಿದ್ಯುತ್ ಯಾವ ಕಡೆ ಹರಿತಾ ಇರುತ್ತೋ ಅದ್ರ ಕಡೆ ಅದು ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಮ್ಯಾಗ್ನೆಟಿಸಮ್ ಅಂದ್ರೆ ಕಾಂತಕ್ಷೇತ್ರದ ದಿಕ್ಕು, ಅದು ಡೈರೆಕ್ಷನ್ ಆಫ್ ಮ್ಯಾಗ್ನೆಟ್ ಏನಿರುತ್ತೆ ಅದು ವಿದ್ಯುತ್ ಹರಿಯುವ ದಿಕ್ಕನ್ನ ಅದು ಅವಲಂಬಿಸಿರುತ್ತೆ. ಕಾಂತಕ್ಷೇತ್ರದ ಪ್ರಮಾಣ ವಾಹಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವನ್ನು ಅದು ಅವಲಂಬಿಸಿರುತ್ತೆ. ವಾಹಕದ ದೂರ ಸರಿದಂತೆ, ಇವಾಗ ಇಫ್ ಸಪೋಸ್ ಅದೇನಾದ್ರೂ ವಾಹಕದಿಂದ ದೂರ ಸರಿದ್ರೆ ಕಾಂತಕ್ಷೇತ್ರದ ತೀವ್ರತೆ ಕೂಡ ಕಡಿಮೆ ಆಗುತ್ತೆ. ಹತ್ರ ಬಂದಂತೆ ಆ ಕಾಂತಕ್ಷೇತ್ರದ ತೀವ್ರತೆ ಏನಿರುತ್ತೆ ಅದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಕಾಂತಕ್ಷೇತ್ರ ವಾಹಕದ ದೂರದೊಂದಿಗೆ ವಿಲೋಮಾನುಪಾತದಲ್ಲಿ ಇರುತ್ತೆ. ಅಂದ್ರೆ ಏನು? ಕಾಂತಕ್ಷೇತ್ರ ಅಂದ್ರೆ ದೂರ ಸರಿದ್ರೆ ಕಮ್ಮಿ ಆಗತ್ತೆ, ಹತ್ರ ಬಂದ್ರೆ ಜಾಸ್ತಿ ಆಗತ್ತೆ. ಅಂದ್ರೆ ಏನು? ಕಾಂತಕ್ಷೇತ್ರ ವಾಹಕದ ದೂರ ಅಂದ್ರೆ ಹತ್ರ ಬಂದ್ರೆ ಕಾಂತಕ್ಷೇತ್ರ ಜಾಸ್ತಿ ಆಗತ್ತೆ, ವಾಹಕದಿಂದ ದೂರ ಇದ್ರೆ ಕಾಂತಕ್ಷೇತ್ರ ಕಮ್ಮಿ ಆಗುತ್ತೆ, ವಾಹಕಕ್ಕೆ ಹತ್ರ ಇದ್ರೆ ಕಾಂತಕ್ಷೇತ್ರ ಜಾಸ್ತಿ ಇರುತ್ತೆ. ಇದು ವಿಲೋಮಾನುಪಾತ ಅಂದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳ್ತೀವಿ. ಇನ್ನು ಅಯಾನಿಕ ಸಂಯುಕ್ತಗಳು, ಅಯಾನಿಕ ಬಂಧದಿಂದ ಉಂಟಾಗಿರುವಂತವನ್ನ ನಾವು ಅಯಾನಿಕ ಸಂಯುಕ್ತಗಳು ಅಂತ ಹೇಳ್ತೀವಿ. ಇವು ಅಯಾನಿಕ ಸಂಯುಕ್ತಗಳೆಲ್ಲವೂ ಕೂಡ ಸ್ಫಟಿಕೀಯ ಗುಣವನ್ನ ಒಳಗೊಂಡಿರ್ತವೆ. ಅಯಾನಿಕ ಸಂಯುಕ್ತಗಳೆಲ್ಲವೂ ಕೂಡ ಸ್ಫಟಿಕೀಯ ಗುಣವನ್ನ ಒಳಗೊಂಡಿರ್ತವೆ. ಇವುಗಳ ಕರಗುವ ಮತ್ತು ಕುದಿಯುವ ಬಿಂದು ಯಾವಾಗ್ಲೂ ಹೆಚ್ಚಾಗಿರುತ್ತೆ. ಅಯಾನಿಕ ಸಂಯುಕ್ತಗಳು ಏನಿರ್ತವೆ, ಕರಗುವ ಬಿಂದು ಮತ್ತು ಕುದಿಯುವ ಬಿಂದು ಯಾವಾಗ್ಲೂ ಜಾಸ್ತಿ ಇರುತ್ತೆ, ಮತ್ತೆ ಸ್ಫಟಿಕ ಗುಣವನ್ನ ಒಳಗೊಂಡಿರ್ತವೆ. ನೀರಿನಲ್ಲಿ ಕರಗ್ತವೆ, ಆದ್ರೆ ಸಾವಯವ ದ್ರಾವಕಗಳಲ್ಲಿ ಇವು ಕರಗೋದಿಲ್ಲ. ನೀರಿನಲ್ಲಿ ಕರಗ್ತವೆ ಬಟ್ ಏನಂತ ಹೇಳ್ಬೋದು, ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಅಲ್ಲಿ ಇವು ಕರಗೋದಿಲ್ಲ. ದ್ರವಿಸಿದ ಅಥವಾ ದ್ರಾವಣ ಸ್ಥಿತಿಯಲ್ಲಿ ವಿದ್ಯುತ್ ವಾಹಕಗಳು ಇರ್ತವೆ. ಓಕೆ, ಸೊ ಇದಿಷ್ಟು ಅಯಾನಿಕ್ ಸಂಯುಕ್ತಗಳು. ಇನ್ನು ಸಹವೇಲೆನ್ಸಿ ಸಂಯುಕ್ತಗಳು, ಸಹವೇಲೆನ್ಸಿ ಬಂಧದಿಂದ ಇವು ಸಹವೇಲೆನ್ಸಿ ಸಂಯುಕ್ತಗಳು ಉಂಟಾಗ್ತವೆ. ಇವುಗಳ ಕರಗುವ ಬಿಂದು ಮತ್ತು ಕುದಿಯುವ ಬಿಂದು ತೀರಾ ಕಡಿಮೆ ಇರುತ್ತೆ. ನೀರಿನಲ್ಲಿ ಇವು ಕರಗೋದಿಲ್ಲ, ಆದ್ರೆ ಸಾವಯವ ದ್ರಾವಕಗಳಲ್ಲಿ ಇವು ಕರಗ್ತವೆ. ಓಕೆ, ಸಾವಯವ ದ್ರಾವಕಗಳಲ್ಲಿ ಕರಗುವಂತವು ಬಂದು ದಟ್ ಇಸ್ ಸಹವೇಲೆನ್ಸಿ ಸಂಯುಕ್ತಗಳು. ಅಂದ್ರೆ ಏನು? ಕೋವ್ಯಾಲೆಂಟ್ ಬಾಂಡ್ಸ್ ಏನಿರ್ತವೆ ಅವು ಮಾತ್ರ ಸಾವಯವ ದ್ರಾವಕಗಳಲ್ಲಿ ಕರಗೋದು. ಬಟ್ ಅಯಾನಿಕ್ ಕಾಂಪೌಂಡ್ಸ್ ಏನಿರ್ತವೆ ಅವು ಕರಗೋದಿಲ್ಲ. ಇವು ವಿದ್ಯುತ್ ಆವಾಹಕಗಳು. ಓಕೆ, ಅಂದ್ರೆ ದ್ರವಿಸಿದ ಮತ್ತು ದ್ರಾವಣ ಸ್ಥಿತಿಯಲ್ಲಿ ಮಾತ್ರ ಇವು ವಿದ್ಯುತ್ ವಾಹಕಗಳು. ಅಯಾನಿಕ್ ಸಂಯುಕ್ತಗಳಾಗಿದ್ರೆ ಇವು ವಿದ್ಯುತ್ ಅವಾಹಕಗಳು. ಓಕೆ, ವಿದ್ಯುತ್ ಅವಾಹಕಗಳು ಇವು. ಓಕೆ, ಮುಂದಿನ ತರಗತಿಯಲ್ಲಿ ಮುಂದುವರೆದು ನೋಡ್ತಾ ಹೋಗೋಣ. ಓಕೆ.